ವಾರ್ತೆಯ ಮುಖ್ಯಾಂಶಗಳು. ಗಾಂಜಾ ಸೇವನೆ ದೃಢ, ಶಿರ್ಸಿ ನಗರ ಪೊಲೀಸರಿಂದ ಓರ್ವನ ಬಂಧನ. ಅವೈಜ್ಞಾನಿಕ ಕೊಯ್ಲಿನಿಂದ ಜೇನು ಸಂತತಿ ನಾಶ, ಡಾಕ್ಟರ್ ನಾರಾಯಣ್ ಹೆಗ್ಡೆ. ರಾಮಾಪುರದಲ್ಲಿ ಪ್ಲಾಸ್ಟಿಕ್ ಮೇಲೆ ಕುಳಿತು ಕಲಿಯುತ್ತಿರುವ ಅಂಗನವಾಡಿಯ ಮುದ್ದು ಮಕ್ಕಳು, ಗ್ರಾಮಸ್ಥರಿಂದ ಆಗ್ರಹ. ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಹಾನಿ, ಅನಂತ್ ಮೂರ್ತಿ ಧನ ಸಹಾಯ. ಧರ್ಮಸ್ಥಳ ರಹಸ್ಯ ಸಮಾಧಿ ಪ್ರಕರಣ, ಎಸ್ಐಟಿ ತಂಡದಲ್ಲಿ ಇಬ್ಬರು ಶಿರ್ಸಿ ಪೊಲೀಸ್ ಅಧಿಕಾರಿಗಳು. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ನಗರ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಘಟನೆ ವರದಿಯಾಗಿದೆ. ಶಿರ್ಸಿ ಗಣೇಶ್ ನಗರದ ನಿವಾಸಿ ಪ್ರಜ್ವಲ್ ಗಿರೀಶ್ ದೇಶಭಂಡಾರಿ ಬಂಧಿತ ಆರೋಪಿಯಾಗಿದ್ದಾನೆ. ಶಿರ್ಸಿ ನಗರದ ಲಿಂಗದ ಕೋಣ ರಸ್ತೆ ಮೀನು ಮಾರುಕಟ್ಟೆ ಹಿಂಭಾಗದಲ್ಲಿ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿರುವುದರಿಂದ ಶಿರ್ಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ದೀಪನ್ ಎಂಎನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಿ ಕೃಷ್ಣಮೂರ್ತಿ, ಜಗದೀಶ್ ಎಂ ಹಾಗೂ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್, ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ನಗರ ಪೊಲೀಸ್ ಠಾಣಾ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಸದ್ದಾಂ ಹುಸೇನ್, ಹನುಮಂತ ಮಾಕಾಪುರ, ಹನುಮಂತ ಕಬಾಡಿ, ಚನ್ನಬಸಪ್ಪ ಕ್ಯಾರಕಟ್ಟಿ, ಸುದರ್ಶನ್ ನಾಯ್ಕ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಎಂದು ತಿಳಿಸಲಾಗಿದೆ. ಶಿರ್ಸಿ ತಾಲೂಕಿನ ಹೆಬ್ಬತ್ತಿ ಗ್ರಾಮದ ರಾಮಾಪುರದ ಅಂಗನವಾಡಿ ಮಕ್ಕಳಿಗೆ ಬೆಚ್ಚನೆ ಕುಳಿತು ಕಲಿಯಲು ಬೆಂಚಿನ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ಪ್ಲಾಸ್ಟಿಕ್ ಅಕ್ಕಿ ಚೀಲದ ಮೇಲೆ ಕುಳಿತು ಕಲಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮೊದಲೇ ಚಳಿ ಮಳೆ, ಇಂತಹ ಚಳಿಯಲ್ಲಿ ಚಿಕ್ಕ ಮಕ್ಕಳು ಕಲಿಯಬೇಕೆಂದರೆ ಕಷ್ಟ ಸಾಧ್ಯ. ಈ ಅಂಗನವಾಡಿಯಲ್ಲಿ 30 ಮಕ್ಕಳಿದ್ದರೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಶೌಚಾಲಯವಿಲ್ಲ, ಶಾಲಾ ಆವರಣ ನೀರಿನಿಂದ ಜಾರುತ್ತಿದ್ದು ಮಕ್ಕಳಿಗೆ ಅಪಾಯಕಾರಿಯಾಗಿದೆ ಎಂದು ದೂರಿರುವ ಪಾಲಕರಾದ ಪ್ರತೀಕ್ ಕುರುಬರ್ ಅವರು ಅಂಗನವಾಡಿ ಮೇಲ್ವಿಚಾರಕರು ಈ ಬಗ್ಗೆ ಕೂಡಲೇ ಕ್ರಮ ಜರುಗಿಸಿ ಮಕ್ಕಳು ಬೆಚ್ಚನೆ ಕುಳಿತು ಕಲಿಯುವ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಜಮಖಾನ್ ಒಂದೇ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಜಮಖಾನ್ ಇಲ್ಲ. ಇದರ ಸಂಬಂಧಪಟ್ಟ ಸೂಪರ್ವೈಸರ್ ಸಿಸಿ ಅವರು, ಅವ್ರ ಹೆಸರೇನು ನಿರ್ಮಲಾ ಅಂತೇಳಿ, ಅವರು ಇದನ್ನ ಹೊಲ್ದು ಬಿಟ್ಟು ಮಕ್ಕಳನ್ನ ಕುದುರಿಸ್ರಿ, ಹಾಗೆ ಮತ್ತು ಅವಳ ಇದ್ರ ಮೇಲೆ ಅವಳ ಮಕ್ಕಳನ್ನ ಮಲಗಿಸ್ರಿ ಅಂತ ಹೇಳಿದಾರಂತೆ. ಈ ಯಾವುದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ತನಿಖೆ ತಗೊಂಡಿಲ್ಲ. ಹಾಗೆ ಮುಂದುವರೆಸಿ ಏನ್ ಮಗ ಅಂದ್ರೆ ಈ ವಾತಾವರಣದಲ್ಲಿ ಮಕ್ಕಳು ಕುಂತ್ಕೊಂಡ್ರೆ ಅವರಿಗೆ ಬಹಳ ತೊಂದರೆ ಆಗ್ತೈತಿ. ನಾಳೆ ಇದಕ್ಕೆ ಯಾವುದೇ ಟೀಚರ್ಸ್ ಸಂಬಂಧಪಡೋದಿಲ್ಲ, ಸೂಪರ್ವೈಸರ್ ಸಂಬಂಧಪಡ್ತಾರ, ಗ್ರಾಮ ಪಂಚಾಯತಿಯವರು ಸಂಬಂಧಪಡ್ತಾರ. ಆಮೇಲೆ ಹೊರಭಾಗದಲ್ಲಿ ಇದೇನೈತಿ ಅಂದ್ರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೂ ಬರೋದಿಲ್ಲ. ಎಲ್ಲಾದ್ರೂ ಆಟ ಆಡ್ಲಿಕ್ಕೆ ಹೋದ್ರೆ ಈ ಜಾರುಗುಂಡಿಯಾಗಿ ಬಿದ್ದು ಹೋಗ್ತಾರೆ. ಇದ್ರ ಪರಿಸ್ಥಿತಿ ಬಹಳ ಇದೆ. ಈ ಚೌಕಟ್ಟು ಮಾಡಿದರೆ, ಇದು ಮಾಡಿದ್ರೆ ಯಾವುದೇ ರೀತಿ ಸರಿಯಾಗಿಲ್ಲ. ಇಲ್ಲಿ ಮಕ್ಕಳ ಇದ್ರ ಸಮಸ್ಯೆ, ಬಹಳ ಸಮಸ್ಯೆ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಶೌಚಾಲಯ ಸಮಸ್ಯೆನೂ ಸಿಕ್ಕಾಬಿಟ್ಟೆ ಉಂಟು. ಇಲ್ಲಿ ಹೋಗ್ಲಿಕ್ಕೆ ಮಕ್ಕಳಿಗೆ ಯಾವುದೇ ರೀತಿ ಬರೋದಿಲ್ಲ. ಈ ಕಡೆ ಬರ್ರಿ. ಈ ಶೌಚಾಲಯದಲ್ಲಿ ಇದನ್ನ ಪೂರಾ ಹಾಳು ಮಾಡಿಟ್ಟಿದ್ದಾರೆ. ನೀರಿನ ಟ್ಯಾಂಕರ್ ವ್ಯವಸ್ಥೆ ಇಲ್ಲ. ಅಲ್ಲಿಂದ ಇಲ್ಲಿ ಶೌಚಾಲಯ ಯಾವುದೇ ರೀತಿ ಮಕ್ಕಳಿಗೆ ಹತ್ಲಿಕ್ಕೆ ಬರೋದಿಲ್ಲ, ಮತ್ತೆ ಹೋಗ್ಲಿಕ್ಕೆ ಬರೋದಿಲ್ಲ. ಪರಿಸ್ಥಿತಿ ಅಂತೂ ರಾಮಾಪುರದ್ದು ಅಂಗನವಾಡಿ ಇದ್ರದ್ದು ಬಹಳ ಆಗಿದೆ. ಇದಕ್ಕೆ ಕದದ ವ್ಯವಸ್ಥೆ ಇಲ್ಲ, ಚಿಲ್ಕ ವ್ಯವಸ್ಥೆ ಇಲ್ಲ. ಯಾವುದೇ ರೀತಿ ಲಾಕ್ ಮಾಡ್ಕೊಂಡು ಸಂಜೆ ಅವರು ಟೀಚರ್ಸ್ ಹೋಗ್ಬೇಕಂದ್ರೂ ತೊಂದರೆ ಇದೆ. ಇಲ್ಲಿ ಸಾರ್ವಜನಿಕರಾದರೂ ಉಪಯೋಗಿಸ್ಕೋಬಹುದು, ಯಾರಾದರೂ ಉಪಯೋಗಿಸ್ಬೋದು ಅನ್ನೋ ಪಬ್ಲಿಕ್ ಸೇಫ್ಟಿಗೆ ಬಂದಿದೆ ಅದು ಶೌಚಾಲಯ. ಬರ್ರಿ. ಈ ಪರಿಸ್ಥಿತಿ ಅಂತೇಳಂತೂ ಎಲ್ಲಿ ಮಕ್ಕಳು ಆಡ್ಲಿಕ್ಕಂತೂ ಅವಕಾಶನೇ ಇಲ್ಲ. ಇಲ್ಲಿ ಈ ಟೈಪ್ ಆಗಿದೆ. ಇಲ್ಲಿ ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ತನಿಖೆ ತಗೊಂಡು ಕ್ಲಿಯರ್ ಮಾಡಿಕೊಡ್ಬೇಕು. ಧರ್ಮಸ್ಥಳ ರಹಸ್ಯ ಸಮಾಧಿ ಪ್ರಕರಣದ ತನಿಖೆ ನಡೆಸಲು ಸರ್ಕಾರ ವಿಶೇಷ ತನಿಖಾ ದಳ ರಚನೆ ಮಾಡಿದ್ದು, ಈಗಾಗಲೇ 4 ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು. ಈಗ ಈ ವಿಶೇಷ ತನಿಖಾ ದಳಕ್ಕೆ ಇನ್ನು 20 ಅಧಿಕಾರಿಗಳನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ತನಿಖಾ ದಳದಲ್ಲಿ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಐ ಮಂಜುನಾಥ್ ಹಾಗೂ ಶಿರ್ಸಿ ಹೊಸ ಮಾರುಕಟ್ಟೆ ಠಾಣೆ ಅಪರಾಧ ವಿಭಾಗದ ಪಿಎಸ್ಐ ರಾಜಕುಮಾರ್ ಉಕ್ಕಲಿ ಇವರುಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಇಬ್ಬರು ಅಧಿಕಾರಿಗಳು ತನಿಖಾ ಪ್ರಕರಣದಲ್ಲಿ ಉತ್ತಮ ಸೇವೆ ಸಲ್ಲಿಸಿದರ ಹಿನ್ನೆಲೆಯಲ್ಲಿ ಇವರುಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ.
ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ವಾಸದ ಮನೆಗೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾದ ಸಿದ್ದಾಪುರ ತಾಲೂಕಿನ ಶಿರಳಗಿ ಪಂಚಾಯಿತಿ ವ್ಯಾಪ್ತಿ ಬಿಕ್ಕಲಸೆ ಗ್ರಾಮದ ರಾಜಶೇಖರ್ ಮಡಿವಾಳ್ ಅವರ ಮನೆಗೆ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಧನ ಸಹಾಯ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಇದೊಂದು ದುರಾದೃಷ್ಟಕರವಾದ ಘಟನೆ. ಮನೆಯ ದಿನನಿತ್ಯ ಬಳಸುವ ಪಾತ್ರೆ, ವಸ್ತ್ರ ಎಲ್ಲವೂ ಸುಟ್ಟು ಹೋಗಿರುವುದು ನಿಜಕ್ಕೂ ದುಃಖದ ಸಂಗತಿಯಾಗಿದೆ. ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ನೀಡಿರುವುದು ಸಂತೋಷ. ಆದರೆ ಶಾಸಕರಾಗಿ ಸಂಪೂರ್ಣ ಮನೆ ನಿರ್ಮಾಣಕ್ಕೆ ಅನುದಾನ ಕೊಡಬೇಕೆಂದರು. ಪ್ರಯೋಜನ ಆಗೋದಿಲ್ಲ. ಮನೆ ಸಂಪೂರ್ಣ ಕಟ್ಕೊಳ್ಳಿಕ್ಕೆ ಸುಮಾರು ಒಂದು 5 ಲಕ್ಷ ರೂಪಾಯಿಯನ್ನ ತಾವು ಕೊಡಿಸ್ಬೇಕು, ಯಾವುದಾದ್ರು ಸರ್ಕಾರದ ಯಾವುದಾದ್ರು ಯೋಜನೆಯಲ್ಲಿ. ಅದಿಲ್ಲ ಅಂದರೆ ತಾವು ವಾರಕ್ಕೊಂದ್ಸಲ ಬೆಂಗಳೂರಿಗೆ ಹೋಗ್ತಾ ಇರ್ತೀರಿ. ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಪರಿಹಾರ ನಿಧಿ ಅಂತ ಇರುತ್ತೆ. ಈ ಥರ ಯಾವುದಾದ್ರೂ ಸೆಕ್ಷನ್ ಕೊಡ್ಲಿಕ್ಕೆ ಬಂದಿಲ್ಲ ನೋಡಿ. ಆ ಕೇರಳದ ಆನೆಗೆ ನಾವು 15 ಲಕ್ಷ ಕೊಟ್ವಿ. ಇಲ್ಲಿ ನಮ್ಮ ಮುಖ್ಯಮಂತ್ರಿಯವರು ರಾಹುಲ್ ಗಾಂಧಿ ಏರಿಯಾದಲ್ಲಿ ಮನೆಗಳ ಬಿದ್ದಾಗ, ಪ್ರವಾಹದ ಗುಡ್ಡ ಕುಸಿತ ಆದಾಗ 100 ಮನೆ ಕಟ್ಸ್ಕೊಡ್ತೇನೆ ಅಂತ ಕಟ್ಸ್ಕೊಟ್ರು. ಹೌದಲ್ವಾ? ಈ ಥರ ಮುಖ್ಯಮಂತ್ರಿ ಪರಮಾಧಿಕಾರ ಇರುತ್ತೆ. ತಾವು ವಾರಕ್ಕೊಂದ್ಸಲ ಬೆಂಗಳೂರಿಗೆ ಹೋಗ್ತೀರಿ. ಈ ಬಡವನಿಗೋಸ್ಕರವಾಗಿ ತಾವು ಮಿಡಿಬೇಕು. ತಾವು ಮುಖ್ಯಮಂತ್ರಿಯವರಿಗೆ ಹೇಳಬೇಕು, ನಮ್ಮ ಕ್ಷೇತ್ರದಲ್ಲಿ ಈ ಥರ ಒಬ್ಬ ರಾಜಶೇಖರ್ ಮಡಿವಾಳ್ ಅನ್ನುವಂಥ ವ್ಯಕ್ತಿಯ ಮನೆ ಸುಟ್ಟೋಗಿದೆ, ಅವ್ರ ಜೀವನಕ್ಕೆ ಭಾಳ ಕಷ್ಟ ಆಗಿದೆ, 5 ಲಕ್ಷ ರೂಪಾಯಿಯನ್ನು ಮಿನಿಮಮ್ 5 ಲಕ್ಷ 10 ಲಕ್ಷ ಬೇಕಾಗಿದೆ, ಅಥವಾ ಒಂದು 5 ಲಕ್ಷ ತುರ್ತಾಗಿ ತಾವು ಕೊಡಬೇಕು ಅಂತ ಮುಖ್ಯಮಂತ್ರಿಯವರ ಹತ್ರ ತಾವು ಅರ್ಜಿ ಕೊಟ್ಟರೆ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ. ಈಗ ಯಾರು ಹೇಳೇ ಇಲ್ಲ, ಪಾಪ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾರೆ, ಏನು ಮಾಡಲಿಕ್ಕೆ ಸಾಧ್ಯ? ನಾಳೆ ನೀವೇ ಮುಖ್ಯಮಂತ್ರಿ ಆದರೂ ಏನು ಮಾಡಲಿಕ್ಕೆ ಸಾಧ್ಯ? ನಿಮ್ಮ ಯಾರು ಬಂದು ಹೇಳಬೇಕಲ್ಲ. ನಿಮ್ಮ ಕ್ಷೇತ್ರ ಶಾಸಕರು ಬಂದು ಹೇಳಿಲ್ಲ ಅಂದ್ರೆ ನಿಮಗೇನು ಗೊತ್ತಾಗ್ತದೆ? ನೀವು ದೇವರ ಗೊತ್ತಾಗೋದಿಲ್ಲಲ್ಲ. ಅದರಿಂದ ನಾನು ಭೀಮಣ್ಣವ್ರು ಕೈ ಜೋಡಿಸಿ ಕೇಳ್ತೇನೆ, ಈ ಬಡವರಿಗೋಸ್ಕರವಾಗಿ ಭೀಮಣ್ಣ ನಾಯಕರೇ, ತಾವು ಮುಖ್ಯಮಂತ್ರಿಯವರ ಹತ್ರ ಆದಷ್ಟು ಬೇಗ ಇದನ್ನು ಇಟ್ಟು ಪರಿಹಾರ ಬರೋ ರೀತಿ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲೇ ನಾವು ಕೇಳ್ಕೊಳ್ತೇನೆ. ಅದೇ ರೀತಿ ನಾನು ಇವತ್ತಿನ ದಿವಸ ವೈಯಕ್ತಿಕ ಸಹಾಯವನ್ನು ಕೂಡ ಅವರಿಗೆ ನಾನು ಮಾಡ್ತಾ ಇದ್ದೇನೆ. ಮತ್ತು ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ, ಈ ಸಿದ್ದಾಪುರ ತಾಲೂಕಿನ ಪ್ರಮುಖರೇನಿದ್ದೀರಿ, ಪ್ರಜ್ಞಾವಂತ ನಾಗರಿಕರೇನಿದ್ದೀರಿ, ಮಾನವೀಯತೆ ಹೊಂದಿರುವಂಥ ವ್ಯಕ್ತಿಗಳಿದ್ದೀರಿ, ಈ ವ್ಯಕ್ತಿಯ ಕಷ್ಟಕ್ಕೆ ತಾವು ಸ್ಪಂದಿಸಿ, ಆಯಿತಾ? ಈ ನೊಂದು ಜೀವ ಮತ್ತೊಂದಿಷ್ಟು ನೋವು ಅನುಭವಿಸೋದು ಬೇಡ. ಆದಷ್ಟು ಬೇಗ ಒಂದು ಮನೆ ಮಾಡಿಕೊಳ್ಳಿ, ಆಯಿತಾ? ಎಲ್ಲರ ನಮ್ಮ ಥರನೇ ಅವರು ಕೂಡ ಬದುಕಲಿ. ಈ ರೀತಿ ದಿನ ಬೆಳಗಿನ ಸಂಜೆ ತನಕ ಮಳೆ ಬರ್ತಾ ಇರ್ತದೆ, ಈ ಚಳಿ ಮಳೆಯಲ್ಲಿ ಪಾಪ ಎಲ್ಲಿ ಹೋಗ್ತಾರೆ. ಅದರಿಂದ ಎಲ್ಲರೂ ಕೂಡ ಸ್ಪಂದಿಸೋಣ ಅಂಥೇಳಿ ನಾನು ಎಲ್ಲರಿಗೂ ಕೂಡ ಕರೆ ಕೊಡ್ತಾ ಇದ್ದೇನೆ. ಅವೈಜ್ಞಾನಿಕ ಕೊಯ್ಲು ಹಾಗೂ ನಿರ್ವಹಣೆಯಿಂದ ಜೇನು ಸಂತತಿ ನಾಶವಾಗುತ್ತಿದೆ ಎಂದು ಸ್ಕ್ವಾಡ್ವೆಸ್ ಸಂಸ್ಥೆಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನಾರಾಯಣ ಹೆಗಡೆ ಅಭಿಪ್ರಾಯಪಟ್ಟರು. ಸುಗಾವಿಯಲ್ಲಿ ಸ್ಕ್ವಾಡ್ವೆಸ್ ಸಂಸ್ಥೆಯು ಎಎನ್ಜೆಡ್ ಸಂಸ್ಥೆಯ ಸಹಯೋಗದಲ್ಲಿ ಗೋಲ್ಡನ್ ಹೈವ್ಸ್ ಯೋಜನೆಯ ಅಡಿಯಲ್ಲಿ ರೈತ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾದ ಸುಧಾರಿತ ಜೇನು ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪಶ್ಚಿಮ ಘಟ್ಟದ ಜೇನುತುಪ್ಪದಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು, ರಾಸಾಯನಿಕ ಸಿಂಪಡಣೆ ಹಾಗೂ ಬೆಂಕಿ ತಗುಲಿಸಿ ಜೇನು ಕೊಯ್ಲು ಮಾಡುವುದರಿಂದ ವ್ಯಾಪಕವಾಗಿ ಜೇನು ಸಂತತಿ ನಾಶವಾದ ಹಿನ್ನೆಲೆಯಲ್ಲಿ ಜೇನಿನ ಉತ್ಪನ್ನವೂ ಸಹ ವ್ಯಾಪಕವಾಗಿ ಕಡಿಮೆಯಾಗಿದೆ. ಜೇನಿನ ಉತ್ಪನ್ನವನ್ನು ಹೆಚ್ಚಿಸುವ ಮೂಲಕ ರೈತ ಮಹಿಳೆಯರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಸುಧಾರಿತ ಜೇನು ಕೃಷಿ ತರಬೇತಿಯನ್ನು ಗೋಲ್ಡನ್ ಹೈವ್ಸ್ ಎಂಬ ಯೋಜನೆಯ ಮುಖಾಂತರ ಜಾರಿಗೆ ತರಲಾಗಿದೆ ಎಂದರು. ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. ಈ ಸಮಸ್ಯೆಯನ್ನ ಹೀಗೆ